ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಕೊರೋನಾ ಬಂದ್ಮೇಲೆ ಎರಡನ್ನಂತೂ ಸಾಮಾನ್ಯವಾಗಿ ಎಲ್ಲರೂ ಬಳಸ್ತಾರೆ. ಒಂದು ಮಾಸ್ಕ್, ಇನ್ನೊಂದು ಸ್ಯಾನಿಟೈಸರ್. ಈ ಮಾಸ್ಕ್ ಅನ್ನಂತೂ ಬಳಸಲೇಬೇಕು ಅಂತ ಹೇಳಿ ಸರ್ಕಾರ ಕೂಡ ಮಾರ್ಗಸೂಚಿ ಹೊರಡಿಸಿದೆ. ಆ ಕಾರಣಕ್ಕಾಗಿಯೇ ಮಾಸ್ಕ್ ಬಳಸುವವರು ಡಿಫರೆಂಟ್ ಆಗಿರುವ ಮಾಸ್ಕ್ಗಳನ್ನು ಬಳಸ್ತಾರೆ. ಈಗ 10 ಕೋಟಿ ರೂಪಾಯಿಯ ಡೈಮಂಡ್ ಮಾಸ್ಕ್ ಅನ್ನ ತೋರಿಸ್ತೀವಿ. ಅದು ಹೇಗಿದೆ ಗೊತ್ತಾ? ಆ ಒಂದು ಚಿನ್ನದ ಮಾಸ್ಕ್ ಬೆಲೆ ಕೇಳಿದ್ರೇನೆ ನೀವು ದಂಗಾಗ್ತೀರಾ. ಜಪಾನ್ನಲ್ಲಿದೆ 7 ಲಕ್ಷ ಮೊತ್ತದ ಶುದ್ಧ ಹರಳಿನ ಮಾಸ್ಕ್. ಕೆಲವರಿಗೆ ಅದೇನ್ ಕ್ರೇಜೋ ಗೊತ್ತಿಲ್ಲ, ಎಲ್ಲದರಲ್ಲೂ ಕೂಡ ತಮ್ಮದೊಂದು ಡಿಫ್ರೆಂಟ್ ಸ್ಟೈಲ್ ಇರಬೇಕು ಅಂತ ಅಂದ್ಕೊಳ್ತಾರೆ. ಈಗ ನೋಡಿ, ಮಾಸ್ಕ್ ವಿಚಾರದಲ್ಲೂ ಅಷ್ಟೇ. ಬಂಗಾರ, ವಜ್ರ, ಬೆಳ್ಳಿಯ ಮಾಸ್ಕ್ ಅನ್ನೆಲ್ಲ ಮಾಡಿಸ್ಕೊಂಡು ಧರಿಸ್ತಾರೆ. ನಾವು ನಮ್ಮ ಇವತ್ತಿನ ಎಪಿಸೋಡ್ ಅಲ್ಲಿ ಈ ರೀತಿಯ ಡಿಫರೆಂಟ್ ಮತ್ತು ದುಬಾರಿ ವೆಚ್ಚದ ಮಾಸ್ಕ್ಗಳನ್ನ ನಿಮ್ಗೆ ತೋರಿಸ್ತೀವಿ. ಇದೇ ಹೊತ್ತಿನ ವಿಶೇಷ, ಕೊರೋನಾ ಕೋಟಿ ಮಾಸ್ಕ್. 10 ಕೋಟಿ ರೂಪಾಯಿಯ ಡೈಮಂಡ್ ಮಾಸ್ಕ್ ಹೇಗಿದೆ ಗೊತ್ತಾ? ಆ ಒಂದು ಚಿನ್ನದ ಮಾಸ್ಕ್ ಬೆಲೆ ಕೇಳಿದ್ರೆ ದಂಗಾಗ್ತೀರಾ. ಜಪಾನ್ನಲ್ಲಿದೆ 7 ಲಕ್ಷ ಮೊತ್ತದ ಶುದ್ಧ ಹರಳಿನ ಮಾಸ್ಕ್. ಕೊರೋನಾ ಹೆಮ್ಮಾರಿ ಇಡೀ ಜಗತ್ತಿನಲ್ಲಿ ತನ್ನ ಕಬಂದ ಬಾಹುವನ್ನ ಚಾಚಿಕೊಂಡಿದೆ. ಕ್ರೂರಿ ಕೊರೋನಾ ಪ್ರಹಾರಕ್ಕೆ ದಿಗ್ಗಜ ದೇಶಗಳೇ ಮಂಡಿಯೂರ್ಬಿಟ್ಟಿವೆ. ಜನ ಅಂತೂ ಕೊರೋನಾ ದಾಳಿಗೆ ಸಂಪೂರ್ಣ ಹೈರಾಣಾಗ್ಬಿಟ್ಟಿದ್ದಾರೆ. ಈ ರಣರಕ್ಕಸ ವೈರಸ್ ಜನರ ದೇಹವನ್ನ ಹೊಕ್ಕಿ ಹಿಂಡಿ ಹಿಪ್ಪೆ ಮಾಡಿಬಿಟ್ಟಿದೆ. ದಿನದಿಂದ ದಿನಕ್ಕೆ ಈ ಕೊರೋನಾ ಹೆಮ್ಮಾರಿಯ ಅಟ್ಟಹಾಸ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆಯಾಗೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಕೊರೋನಾ ಪ್ರಪಂಚಕ್ಕೆ ಕಾಲಿಟ್ಟಾಗ್ಲಿಂದಲೂ ಜನರ ಜೀವನದ ಚಿತ್ರಣವೇ ಬದಲಾಗಿದೆ. ಮಾಸ್ಕ್ ಈಗ ನಮ್ಮ ಜೀವನದ ಅಂಗವೇ ಆಗ್ಬಿಟ್ಟಿದೆ. ಈ ಮಾಸ್ಕ್ನಲ್ಲೂ ಹಲವಾರು ವಿಧಗಳಿದ್ದು ಕೋಟಿ ಕೋಟಿ ಬೆಲೆ ಬಾಳುವ ಮಾಸ್ಕ್ಗಳು ಕೂಡ ಈಗ ಲಭ್ಯವಿದೆ. ಕೋಟಿ ಕೋಟಿ ಬೆಲೆ ಬಾಳೋ ಮಾಸ್ಕ್ ಅಂತ ದಂಗಾದ್ರ ಎಸ್, ಕೇಳೋಕೆ ನಂಬೋಕೆ ಅಸಾಧ್ಯ ಅನ್ಸಿದ್ರು ಇದು ಸತ್ಯ. ಈಗ ಮಾರುಕಟ್ಟೆಯಲ್ಲಿ ಕೋಟಿ ಮೊತ್ತದ ಬೆಲೆ ಬಾಳುವ ಮಾಸ್ಕ್ಗಳು ತಯಾರಾಗ್ತಿವೆ. ಒಂದಲ್ಲ ಎರಡಲ್ಲ, 10 ಕೋಟಿ ಮೊತ್ತದ ಡೈಮಂಡ್ ಮಾಸ್ಕ್ ಹೇಗಿದೆ ಗೊತ್ತಾ? ಆ ಒಂದು ಚಿನ್ನದ ಮಾಸ್ಕ್ ಬೆಲೆ ಕೇಳಿದ್ರೆ ನೀವೇ ಒಮ್ಮೆ ಬೆಚ್ಚಿ ಬೆರಗಾಗ್ತೀರಾ. ಜಪಾನ್ನಲ್ಲಿದೆ 7 ಲಕ್ಷ ಮೊತ್ತದ ಬೆಲೆ ಬಾಳುವ ಶುದ್ಧ ಹರಳಿನ ಮಾಸ್ಕ್. ಕೊರೋನಾ ಮಹಾಮಾರಿ ಅಟ್ಟಹಾಸಕ್ಕೆ ದೈತ್ಯ ದೇಶಗಳೇ ನಡುಗಿ ಹೋಗಿವೆ. ಕೊರೋನಾ ಮಿಸೈಲ್ ರೀತಿ ದಾಳಿ ಇಟ್ಟಿದೆ. ಕೊರೋನಾ ಎಂಬ ಡೇಂಜರಸ್ ವೈರಸ್ ಕಾಲಿಡದ ದೇಶಗಳಿಲ್ಲ, ನಂಜು ಹತ್ತದ ರಾಜ್ಯಗಳಿಲ್ಲ, ಕೊರೋನಾ ಕಡುಕೋಪಕ್ಕೆ ಬಲಿಯಾಗದ ಹಳ್ಳಿಗಳಿಲ್ಲ. ಇಂತಹ ಕಿಲ್ಲರ್ ಕೊರೋನಾದಿಂದ ತಪ್ಪಿಸಿಕೊಳ್ಳೋಕೆ ಇರೋದು ಒಂದೇ ದಾರಿ, ಅದುವೇ ಮಾಸ್ಕ್ ಧರಿಸೋದು, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳೋದು. ಮಾಸ್ಕ್ ಧರಿಸೋದ್ರಿಂದ ಕೊರೋನಾ ಕೆಂಗಣ್ಣಿಗೆ ಗುರಿಯಾಗೋದ್ರಿಂದ ತಪ್ಪಿಸಿಕೊಳ್ಳಬಹುದು. ಕೊರೋನಾ ಪ್ರಹಾರದಿಂದ ತಪ್ಪಿಸಿಕೊಳ್ಳಬಹುದು. ಕೊರೋನಾ ಪ್ರಪಂಚಕ್ಕೆ ಕಾಲಿಟ್ಟಾಗ್ಲಿಂದಲೂ ಮಾಸ್ಕ್ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಜಪಾನ್ನಲ್ಲಿ ಮಾಸ್ಕ್ ಧರಿಸೋದು ಕಾಮನ್. ಆದರೆ ಭಾರತದಂತ ದೇಶದಲ್ಲೂ ಮಾಸ್ಕ್ ಈಗ ಚಿರಪರಿಚಿತವಾಗಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಮಾಸ್ಕ್ ಧರಿಸ್ತಿದ್ದಾರೆ. ಮನೆಯಿಂದ ಹೊರಗಡೆ ಕಾಲಿಡುವಾಗ ಮೊಬೈಲ್ ತಗೊಂಡು ಹೋಗೋದು ಮರೆತರೂ ಮಾಸ್ಕ್ ಅಂತೂ ಕಡ್ಡಾಯವಾಗಿ ಧರಿಸ್ತಾರೆ. ಅಷ್ಟರ ಮಟ್ಟಿಗೆ ಮಾಸ್ಕ್ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಪ್ರಾರಂಭದಲ್ಲಿ ಮಾಸ್ಕ್ ಧರಿಸಿಕೊಂಡು ಓಡಾಡೋದು ಕಷ್ಟವಾಗಿತ್ತು. ಆದರೆ ಈಗ ಮಾಸ್ಕ್ಗೆ ನಾವೇ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀವಿ. ಈಗ ಇದೇ ಮಾಸ್ಕ್ಗಳ ಬಗ್ಗೆಯೇ ನಾವೇ ನಿಮಗೆ ಹೇಳ್ತಾ ಹೋಗ್ತೀವಿ. ಮಾಸ್ಕ್ನಲ್ಲಿ N95 ಮಾಸ್ಕ್, ಸರ್ಜರಿ ಮಾಸ್ಕ್, N99 ಮಾಸ್ಕ್ ಬಗ್ಗೆ ನೀವು ಕೇಳಿರ್ತೀರಾ. ಆದರೆ ನಾವಿವತ್ತು ನಿಮಗೆ ಆ ಮಾಸ್ಕ್ಗಳ ಬಗ್ಗೆ ಹೇಳೋಕೆ ಹೊರಟಿಲ್ಲ. ನಾವು ತೋರಿಸೋಕೆ ಹೊರಟಿರೋ ಮಾಸ್ಕ್ ಇವೆಲ್ಲಕ್ಕಿಂತಲೂ ಭಿನ್ನವಾಗಿವೆ. ನಾವೆಲ್ಲ ನಾರ್ಮಲ್ ಮಾಸ್ಕ್ ಧರಿಸ್ತೀವಿ, ಆದರೆ ಕೆಲವರು ವಜ್ರದ ಮಾಸ್ಕ್, ಚಿನ್ನದ ಮಾಸ್ಕ್, ಹರಳಿನ ಮಾಸ್ಕ್ ಧರಿಸ್ತಾರೆ. ಈ ಮಾಸ್ಕ್ಗಳ ಬಗ್ಗೆಯೇ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ.
ವಜ್ರದಲ್ಲಿ ತಯಾರಾಗ್ತಿದೆ ಜಗತ್ತಿನ ದುಬಾರಿ ಮಾಸ್ಕ್. ಈ ದೇಶದಲ್ಲಿ ನೋಡಿ, ಇದ್ಯಾವುದೋ ಡೈಮಂಡ್ ನ ಪದಕವಲ್ಲ. ನೋಡೋಕೆ ಆಭರಣದ ರೀತಿ ಕಾಣ್ತಿದೆ, ಆದ್ರೆ ಇದು ಯಾವುದೇ ಆಭರಣವಲ್ಲ. ಇದು ವಜ್ರದ ಮಾಸ್ಕ್. ನೋಡಿ, ಇನ್ನೊಮ್ಮೆ ಸೂಕ್ಷ್ಮವಾಗಿ ನೋಡಿ ಯಾವ ರೀತಿ ಫಳಫಳ ಹೊಳಿತಾ ಇದೆ ಅಂತ. ಏನ್ರಿ, ವಜ್ರದ ಮಾಸ್ಕ್ ಎಲ್ಲ ಇರೋದು ಹೌದಾ ಅಂತ ನಿಮಗೆ ಪ್ರಶ್ನೆ ಮೂಡೋದು ಸಹಜ. ಆದ್ರೆ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರೋದು ನಿಜವಾಗ್ಲೂ ವಜ್ರದ ಮಾಸ್ಕ್. $10 ಕೋಟಿ ಮೊತ್ತದ ದುಬಾರಿ ಮುಖಗವಸು. ಈ ಮಾಸ್ಕ್ ನ ಬೆಲೆ ಕೇಳಿದ್ರೆ ನೀವು ಶಾಕ್ ಆಗೋದಂತೂ ಗ್ಯಾರಂಟಿ. ನೀವು ಹಾಕೋ ಮಾಸ್ಕ್ಗಳು 50 ಅಥವಾ 100 ರೂಪಾಯಿ ಬೆಲೆ ಬಾಳುತ್ತೆ. ಇನ್ನು ಮೀರಿ ಅಂದ್ರೆ 500-1000 ರೂಪಾಯಿ ಮಾಸ್ಕ್ಗಳಿರುತ್ತೆ. ಅದಕ್ಕೂ ಹೆಚ್ಚು ಅಂದ್ರೆ ಸೆಲೆಬ್ರಿಟಿಗಳೆಲ್ಲ 5,000ದಿಂದ 10,000 ರೂಪಾಯಿ ಬೆಲೆಯ ಮಾಸ್ಕ್ಗಳನ್ನ ಧರಿಸ್ತಾರೆ. ಆದ್ರೆ ವಜ್ರದ ಮಾಸ್ಕ್ ಬೆಲೆ ಒಂದಲ್ಲ ಎರಡಲ್ಲ, ಬರೋಬ್ಬರಿ 10 ಕೋಟಿ ಬೆಲೆ ಬಾಳುತ್ತೆ. $18 ಕ್ಯಾರೆಟ್ ಬಿಳಿ ಚಿನ್ನದಲ್ಲಿ ತಯಾರಾಗ್ತಿದೆ ಮಾಸ್ಕ್. ಇಸ್ರೇಲಿ ಜ್ಯುವೆಲರಿ ಕಂಪನಿ ಜಗತ್ತಿನಲ್ಲಿಯೇ ಅತ್ಯಂತ ದುಬಾರಿ ಮಾಸ್ಕ್ಗಳನ್ನ ತಯಾರು ಮಾಡ್ತಿದೆ. ಡೈಮಂಡ್ ಒಡವೆಗಳನ್ನ ಮಾಡೋದನ್ನ ಧರಿಸೋದನ್ನ ನೀವು ನೋಡುತ್ತೀರಾ. ಆದ್ರೆ ಇದ್ಯಾವುದಪ್ಪ ಡೈಮಂಡ್ ಮಾಸ್ಕ್? ಡೈಮಂಡ್ ಒಡವೆಗಳನ್ನ ಯಾವ ರೀತಿ ತಯಾರಿಸ್ತಾರೆ ಅಂತ ತಿಳಿದುಕೊಳ್ಳೋ ಕುತೂಹಲ ನಿಮಗಿದೆಯಾ? ಈ ಮಾಸ್ಕ್ ನ ಯಾವ ರೀತಿ ತಯಾರು ಮಾಡ್ತಿದ್ದಾರೆ ಅನ್ನೋದನ್ನ ನಾವು ನಿಮಗೆ ಹೇಳ್ತೀವಿ, ಕೇಳಿ. 270 ಗ್ರಾಂ ತೂಕ ಹೊಂದಿದೆ ಈ ಮಾಸ್ಕ್. ಬರೋಬ್ಬರಿ 18 ಕ್ಯಾರೆಟ್ ಬಿಳಿ ಚಿನ್ನದಲ್ಲಿ ಈ ಮಾಸ್ಕ್ ಅನ್ನ ತಯಾರಿಸಲಾಗಿದೆ. ಇದಕ್ಕಾಗಿ 3600 ಸ್ಟೋನ್ಗಳನ್ನ ಬಳಸಲಾಗಿದೆ. ಬಿಳಿ ಹಾಗೂ ಕಪ್ಪು ಡೈಮಂಡ್ಗಳನ್ನ ಇದಕ್ಕಾಗಿ ಉಪಯೋಗಿಸಲಾಗಿದೆ. N99 ಫಿಲ್ಟರ್ ರೀತಿ ಮಾಸ್ಕ್ ತಯಾರಿಸಲಾಗಿದೆ. ಈ ಮಾಸ್ಕ್ ಅರ್ಧ ಪೌಂಡ್ಗಿಂತ ಕಡಿಮೆ ತೂಗುತ್ತೆ. ಸಾಮಾನ್ಯ ಶಸ್ತ್ರಚಿಕಿತ್ಸೆಯ ಮುಖವಾಡಕ್ಕಿಂತ ಸುಮಾರು 100 ಪಟ್ಟು ಹೆಚ್ಚಾಗಿರುತ್ತೆ. ಲೆವಿ ಯುವೆಲ್ ಕಂಪನಿಯ ಮಾಲೀಕ ಇದೇ ರೀತಿ ಮತ್ತಷ್ಟು ಮಾಸ್ಕ್ ಗಳನ್ನ ಮಾಡಿರುವುದಾಗಿ ಹೇಳಿಕೊಂಡಿದ್ದಾರೆ. ಇದೇ ರೀತಿ ಡೈಮಂಡ್ ನಿಂದ ಕವರ್ ಆಗಿದ್ದು ಫಿಲ್ಟರ್ಗಾಗಿ ಬಂಗಾರದ ಪ್ಲೇಟ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಮೂರು ಷರತ್ತುಗಳನ್ನ ವಿಧಿಸಿದ್ದಾರೆ ಗ್ರಾಹಕರು. ಈ ಮಾಸ್ಕ್ ಗಾಗಿ ಗ್ರಾಹಕರು 3 ಷರತ್ತುಗಳನ್ನ ವಿಧಿಸಿದ್ದಾರೆ ಅಂತ ಲೇವಿ ಹೇಳಿದ್ದಾರೆ. ಮೊದಲನೇದು, ಇದು N99 ಆಗಿರಬೇಕು ಅನ್ನೋದು. FDA ಹಾಗೂ ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್ ನಿಂದ ಅನುಮೋದನೆ ಪಡೆದಿರಬೇಕು ಅನ್ನೋದು. ಎರಡನೇದು, ಈ ವರ್ಷಾಂತ್ಯದ ಒಳಗೆ ಈ ಮಾಸ್ಕ್ ಡೆಲಿವರಿ ಆಗಬೇಕು ಅನ್ನೋದು. ಇನ್ನು ಮೂರನೇದು, ಇದು ಜಗತ್ತಿನ ಅತ್ಯಂತ ದುಬಾರಿ ಮಾಸ್ಕ್ ಆಗಿರಬೇಕು ಅನ್ನೋದು. ಈ ಬೇಡಿಕೆಯನ್ನ ತುಂಬಾ ಸುಲಭವಾಗಿ ಈಡೇರಿಸಬಹುದು ಅಂತ ಮಾಲೀಕರು ಹೇಳ್ತಾರೆ. ನೋಡಿ, ಮಾಸ್ಕ್ ಯಾವ ರೀತಿ ಹೊಳಿತಾ ಇದೆ ಅಂತ. ಕಪ್ಪು ಬೆಳುಪು ವಜ್ರಗಳಿಂದ ಕೂಡಿದೆ. ನೋಡೋಕೆ ಥೇಟ್ ಆಭರಣದ ರೀತಿಯೇ ಕಾಣ್ತಿದೆ. ಈ ರೀತಿ ಇನ್ನೂ ಹಲವು ಮಾಸ್ಕ್ಗಳು ತಯಾರಾಗ್ತಿದ್ದು ಇದರಿಂದ ಹಲವರಿಗೆ ಉದ್ಯೋಗಾವಕಾಶ ಕೂಡ ದೊರೆಯುತ್ತೆ ಅಂತ ಹೇಳ್ತಾರೆ ವಜ್ರದ ಮಾಲೀಕರು. $3 ಲಕ್ಷ ಚಿನ್ನದ ಮಾಸ್ಕ್ ಹೇಗಿದೆ ಗೊತ್ತಾ? ಕೆಲವರು ಮಾಸ್ಕ್ ಧರಿಸೋಕೆ ತಯಾರಿಲ್ಲ, ಆದ್ರೆ ಇನ್ನು ಕೆಲವರು ಯಾವೆಲ್ಲ ರೀತಿಯ ಮಾಸ್ಕ್ ಧರಿಸ್ತಾರೆ ಅನ್ನೋದನ್ನ ಊಹೆನೂ ಮಾಡಕ್ಕಾಗಲ್ಲ. ಕೇವಲ ವಿದೇಶದಲ್ಲಿ ಮಾತ್ರವಲ್ಲ, ಭಾರತದಲ್ಲೂ ಕೂಡ ಚಿನ್ನದ ಮಾಸ್ಕ್ ಅನ್ನ ಧರಿಸ್ತಾರೆ. ಈ ದೃಶ್ಯ ನೋಡಿ, ಮೈ ತುಂಬಾ ಚಿನ್ನ ಧರಿಸಿರೋ ಈ ವ್ಯಕ್ತಿ ಹೆಸರು ಶಂಕರ್ ಕುರಾಡೆ ಅಂತ. ಇವರು ಪುಣೆಯ ಪಿಂಪ್ರಿ ಚಂಚನವಾಡದವರು. ಈ ವ್ಯಕ್ತಿ ನೋಡಿದ್ರೇನೆ ಗೊತ್ತಾಗುತ್ತೆ ಆಭರಣ ಪ್ರಿಯ ಅಂತ. ಮೈ ತುಂಬಾ ಮಣಭಾರದ ಬಂಗಾರವನ್ನೇ ಧರಿಸಿದ್ದಾನೆ. ಸಾಲದಕ್ಕೆ ಇದರ ಜೊತೆಗೆ ಈಗ ಬಂಗಾರದ ಮಾಸ್ಕ್ ಕೂಡ ಧರಿಸಿದ್ದಾನೆ. $55 ಗ್ರಾಂ ಹಳದಿ ಬಣ್ಣದ ಲೋಹದಿಂದ ಮಾಸ್ಕ್ ತಯಾರಿ. ಏನೋ ಈ ಮಾಸ್ಕ್ ಬೆಲೆ ಕೇಳಿದ್ರೆ ನೀವು ಅಚ್ಚರಿಯಾಗೋದು ಗ್ಯಾರಂಟಿ. ಇದು ಸಾವಿರದಲ್ಲಿ ಬೆಲೆ ಬಾಳೋ ಮಾಸ್ಕ್ ಅಲ್ಲ, ಬರೋಬ್ಬರಿ $3 ಲಕ್ಷ ಬೆಲೆ ಬಾಳುತ್ತೆ ಈ ಮಾಸ್ಕ್. ಇದಕ್ಕಾಗಿ 55 ಗ್ರಾಂನ ಹಳದಿ ಬಣ್ಣದ ಲೋಹವನ್ನ ಬಳಸಲಾಗಿದೆ. ಈ ಮಾಸ್ಕ್ ಅನ್ನ ತೆಳ್ಳನೆಯ ಚಿನ್ನದ ಎಲೆಯಿಂದ ಮಾಡಲಾಗಿದೆ. ಇದನ್ನ ಕಟ್ಟೋದಕ್ಕೂ ಕೂಡ ಬಂಗಾರದ ದಾರವನ್ನ ಬಳಸಲಾಗಿದೆ. ನೋಡಿ, ಆ ವ್ಯಕ್ತಿ ಹಾಕೊಂಡಿರೋ ಬಂಗಾರದ ಮಾಸ್ಕ್ ಯಾವ ರೀತಿ ಫಳಫಳ ಅಂತ ಹೊಳಿತಾ ಇದೆ ಅಂತ. ನೋಡಿ, ಕೈನ ಎಲ್ಲಾ ಬೆರಳುಗಳಿಗೆ ಬಂಗಾರದ ಉಂಗುರ, ಬಂಗಾರದ ವಾಚ್, ಕುತ್ತಿಗೆಗೆ ಬಂಗಾರದ ಸರ. ಸಾಲದಕ್ಕೆ ಇವೆಲ್ಲದರ ಜೊತೆಗೆ ಬಂಗಾರದ ಮಾಸ್ಕ್ ಕೂಡ ಧರಿಸಿದ್ದಾರೆ. $1,75,000 ಸಾಮಾನ್ಯ ಮಾಸ್ಕ್ಗಳ ಬೆಲೆಗೆ ಸಮ ಈ ಮಾಸ್ಕ್.
700ಕ್ಕಿಂತಲೂ ಹೆಚ್ಚು ಪಿಪಿಇ ಕಿಟ್ಗಳ ಬೆಲೆಗೆ ಸಮ. ಇನ್ನು ಈ ಮಾಸ್ಕ್ನ ಬೆಲೆ 1,75,000 ಸಾಮಾನ್ಯ ಬಿಸಾಡಬಹುದಾದ ಮಾಸ್ಕ್ಗಳ ಬೆಲೆಗೆ ಸಮವಾಗಿದೆ. ಹಾಗೆ 700ಕ್ಕಿಂತಲೂ ಹೆಚ್ಚು ಪಿಪಿಇ ಕಿಟ್ ಬೆಲೆಗಿಂತಲೂ ಹೆಚ್ಚಾಗಿದೆ. ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ದುಬಾರಿ ಇರಬಹುದು ಈ ಮಾಸ್ಕ್ ಅಂತ. ಹಾಗೆ ಈ ಮಾಸ್ಕ್ ಅಲ್ಲಲ್ಲಿ ಹೋಲ್ಗಳಿದ್ದು ಸುಲಭವಾಗಿ ಉಸಿರಾಡಬಹುದು ಹಾಗೂ ಇದನ್ನ ಸುಲಭವಾಗಿ ಧರಿಸಬಹುದು ಅಂತ ಶಂಕರ್ ಕುರಾಡೆ ಹೇಳ್ತಾರೆ. ಆದರೆ ಡೆಡ್ಲಿ ವೈರಸ್ ವಿರುದ್ಧ ಈ ಮಾಸ್ಕ್ ಎಷ್ಟು ಸೇಫ್ಟಿ ಅನ್ನೋದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಕೊಲ್ಲಾಪುರದಲ್ಲಿ ವ್ಯಕ್ತಿಯೊಬ್ಬ ಬೆಳ್ಳಿ ಮಾಸ್ಕ್ ಧರಿಸಿರೋ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ವೈರಲ್ ಆಗಿತ್ತು. ಇದನ್ನ ನೋಡಿದ ಶಂಕರ್ ತಾನು ಕೂಡ ಚಿನ್ನದ ಮಾಸ್ಕ್ ಧರಿಸಬೇಕೆಂದು ಆರ್ಡರ್ ಮಾಡಿದ್ರಂತೆ. 1 ವಾರದೊಳಗೆ ಚಿನ್ನದ ಮಾಸ್ಕ್ ತಯಾರಾಗಿ ಈಗ ಮಾಸ್ಕ್ ಅನ್ನ ಶಂಕರ್ ಧರಿಸ್ತಾ ಇದ್ದು ಇದೀಗ ಪುಣೆಯಲ್ಲಿ ಎಲ್ಲರ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. 3.5 ಲಕ್ಷ ಮೊತ್ತದ ಚಿನ್ನದ ಮಾಸ್ಕ್ ಹೇಗಿದೆ? ಕೇವಲ ಪುಣೆಯಲ್ಲಿರೋ ವ್ಯಕ್ತಿ ಮಾತ್ರ ಅಲ್ಲ, ಒಡಿಶಾದ ಬಿಸಿನೆಸ್ ಮ್ಯಾನ್ ಕೂಡ 3.5 ಲಕ್ಷ ಮೊತ್ತದ ಚಿನ್ನದ ಮಾಸ್ಕ್ ಧರಿಸಿದ್ದಾರೆ. ಇವರು ಒಡಿಶಾದಲ್ಲಿ ಗೋಲ್ಡ್ ಮ್ಯಾನ್ ಎಂದೇ ಫೇಮಸ್ ಆಗಿದ್ದಾರೆ. ಪುಣೆ ವ್ಯಕ್ತಿ ಚಿನ್ನದ ಮಾಸ್ಕ್ ಧರಿಸಿರೋದನ್ನ ನೋಡಿ ತಾನು ಕೂಡ ಚಿನ್ನದ ಮಾಸ್ಕ್ ಆರ್ಡರ್ ಮಾಡಿದೆ. ಬಾಂಬೆಯಲ್ಲಿ 22 ದಿನಗಳಲ್ಲಿ ಮಾಸ್ಕ್ ತಯಾರಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಜಪಾನ್ನಲ್ಲಿ ತಯಾರಾಗ್ತಾ ಇದೆಯಾ ಶುದ್ಧ ಮುತ್ತಿನಿಂದ ಮಾಡಿದ ಮಾಸ್ಕ್? 6.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಯಾರಾಯ್ತಾ ಚಿನ್ನದ ಮುಖಗವಸು. ಈ ಮಾಸ್ಕ್ ಅನ್ನ ನೆಕ್ಲೆಸ್ ರೀತಿನೂ ಧರಿಸಬಹುದಾ? ಅದರ ಬಗ್ಗೆ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಮಾರುಕಟ್ಟೆಯಲ್ಲಂತೂ ತಯಾರಾಗ್ತಾ ಇದೆ ಜಗತ್ತಿನ ದುಬಾರಿ ಮುಖಗವಸು. ಜಪಾನ್ನಲ್ಲಿ 7 ಲಕ್ಷ ರೂಪಾಯಿ ಬೆಲೆ ಬಾಳುವ ಮುತ್ತಿನಲ್ಲಿ ಮಾಸ್ಕ್ ತಯಾರಾಗಿದೆ. ಭಾರತದಲ್ಲಿ ಒಂದು ಜೋಡಿ 6.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಚಿನ್ನದ ಮಾಸ್ಕ್ ಅನ್ನ ಮಾಡಿಸಿಕೊಂಡಿದೆ. ಈ ಮಾಸ್ಕ್ ಅನ್ನ ನೀವು ನೆಕ್ಲೆಸ್ ರೀತಿನೂ ಕೂಡ ಧರಿಸಬಹುದು. ಈ ರೀತಿಯ ಇನ್ನಷ್ಟು ಡಿಫರೆಂಟ್ ಮಾಸ್ಕ್ ಗಳನ್ನ ನಾವು ತೋರಿಸ್ತೀವಿ, ನೋಡ್ಕೊಂಬನ್ನಿ. ಜಪಾನ್ನಲ್ಲಿ ಮುತ್ತಿನಿಂದ ತಯಾರಾಗ್ತಿದೆ ಮಾಸ್ಕ್. 7 ಲಕ್ಷ ಬೆಲೆ ಬಾಳುತ್ತೆ ಈ ಮುತ್ತಿನ ಮಾಸ್ಕ್. ಜಪಾನ್ನಲ್ಲಿ ಮಾಸ್ಕ್ ಧರಿಸೋದು ಕಾಮನ್. ಕೊರೋನಾ ಬಂದಾಗ್ನಿಂದ ಅಂತಲ್ಲ, ಮಾಸ್ಕ್ ಧರಿಸೋದು ಅವರ ಜೀವನದ ಭಾಗವೇ ಆಗ್ಬಿಟ್ಟಿದೆ. ಆದ್ರೆ ಈಗ ನಾವು ತೋರಿಸೋ ಮಾಸ್ಕ್ ಇದೆಯಲ್ಲ, ಅದು ಸಾಮಾನ್ಯವಾದ ಮಾಸ್ಕ್ ಅಲ್ಲ, ಶುದ್ಧ ಮುತ್ತಿನಿಂದಲೇ ತಯಾರಾದ ಮಾಸ್ಕ್ ಇದು. ಒಂದು ಮಾಸ್ಕ್ ತಯಾರು ಮಾಡೋಕೆ 3 ದಿನಗಳ ಕಾಲಾವಕಾಶ ಹಿಡಿಯುತ್ತೆ. ಈ ಮಾಸ್ಕ್ ಅನ್ನ ಧರಿಸೋದ್ರಿಂದ ಚರ್ಮಕ್ಕೆ ಮೃದು ಅನುಭವ ನೀಡುತ್ತೆ. ನೋಡಿ ಎಷ್ಟು ಸ್ಟೈಲಿಶ್ ಆಗಿದೆ ಮಾಸ್ಕ್ ಅಂತ. 6.5 ಲಕ್ಷಕ್ಕೆ ಮಾರಾಟವಾಯ್ತಾ ಚಿನ್ನದ ಮಾಸ್ಕ್. ಚಿನ್ನದ ಸರ ಮಾಡಿಸ್ಕೊಳ್ಳೋರ್ನ ನೋಡಿದ್ದೀವಿ. ಚಿನ್ನದ ನೆಕ್ಲೆಸ್, ಬಳೆ, ಹೀಗೆ ನಾನಾ ತರಹದ ಆಭರಣಗಳನ್ನ ಮಾಡಿಸ್ಕೊಳ್ಳೋರ್ನ ನೋಡಿದ್ದೀವಿ. ಕಾಂಪಿಟೇಷನ್ ಮೇಲೆ ಬಿದ್ದು ಚಿನ್ನ ಮಾಡಿಕೊಳ್ಳೋರು ನಮ್ಮ ನಡುವೆ ಇದ್ದಾರೆ. ಆದ್ರೆ ಮಾಸ್ಕ್ ಅನ್ನ ಈ ರೇಂಜ್ಗೆ ಚಿನ್ನದಲ್ಲಿ ಮಾಡಿಸ್ತಾರೆ ಅಂದ್ರೆ ಮೆಚ್ಚಲೇಬೇಕು. ಅದು ಯಾವ ಮಟ್ಟಿಗೆ ಕ್ರೇಜ್ ಅಂತೀರಾ? ನೋಡಿ ಇಲ್ಲಿ ಒಂದು ಜೋಡಿ 6.5 ಲಕ್ಷ ವೆಚ್ಚದ ಚಿನ್ನದ ಮಾಸ್ಕ್ ಮಾಡಿಸಿಕೊಂಡಿದ್ದಾರೆ. ಇದು ಸುಮಾರು 125 ಗ್ರಾಂ ಬೆಲೆ ಬಾಳುತ್ತೆ. ಇದು ಸಾಮಾನ್ಯವಾದ ಮಾಸ್ಕ್ ಕೂಡ ಅಲ್ಲ. ಯಾವ ರೀತಿ ನೆಕ್ಲೆಸ್ ಮಾಡುವಾಗ 22 ಕ್ಯಾರೆಟ್ ಗೋಲ್ಡ್ ಬಳಸ್ತಾರೋ ಅದೇ ರೀತಿ ಈ ಮಾಸ್ಕ್ಗೂ ಕೂಡ 22 ಕ್ಯಾರೆಟ್ ಬಂಗಾರವನ್ನ ಬಳಸಲಾಗಿದೆ. ಇನ್ನು ಈ ಮಾಸ್ಕ್ ನ ಇನ್ನೊಂದು ವಿಶೇಷತೆ ಅಂದ್ರೆ ಇದನ್ನ ನೆಕ್ಲೆಸ್ ರೀತಿ ಕೂಡ ಬಳಸಬಹುದು. 2.75 ಲಕ್ಷ ವೆಚ್ಚದಲ್ಲಿ ತಯಾರಾದ ಚಿನ್ನದ ಮಾಸ್ಕ್. 15,000 ರೂಪಾಯಿಗೆ ಮಾರಾಟವಾಗ್ತಿದೆ ಬೆಳ್ಳಿ ಮಾಸ್ಕ್. ಕೊಯಮತ್ತೂರಿನಲ್ಲಿ ಒಬ್ಬ ಚಿನ್ನದ ವ್ಯಾಪಾರಿ 2.75 ಲಕ್ಷ ಮೊತ್ತದ ಚಿನ್ನದ ಮಾಸ್ಕ್ ತಯಾರಿಸಿದ್ದಾರೆ. ಕೊಯಮತ್ತೂರಿನಲ್ಲಿ ಇದೇ ರೀತಿ ಹಲವು ಡಿಸೈನರ್ಗಳು ಚಿನ್ನದ ಮಾಸ್ಕ್ ತಯಾರಿಸಿದ್ದಾರೆ. ವಜ್ರದಲ್ಲಿ, ಚಿನ್ನದಲ್ಲಿ, ಬೆಳ್ಳಿಯಲ್ಲಿ ತಯಾರಾದ ಮಾಸ್ಕ್ಗಳು ಹೆಚ್ಚು ಪಾಪ್ಯುಲರ್ ಆಗಿವೆ. ಕೊಯಮತ್ತೂರಿನಲ್ಲಿ ರಾಧಾಕೃಷ್ಣನ್ ಸುಂದರನ್ ಅನ್ನೋರು ಈ ಮಾಸ್ಕ್ಗಳನ್ನ ಡಿಸೈನ್ ಮಾಡಿದ್ದಾರೆ. 40-42 ಗ್ರಾಂ ಶುದ್ಧ ಬೆಳ್ಳಿಯಿಂದ ಮಾಸ್ಕ್ ಮಾಡಲಾಗಿದೆ. ಬೆಳ್ಳಿಯ ಮಾಸ್ಕ್ಗೆ 15,000 ರೂಪಾಯಿ ನಿಗದಿಪಡಿಸಲಾಗಿದೆ. ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ನಾವು ಯಾವ ರೀತಿಯ ಮಾಸ್ಕ್ ಅನ್ನಾದ್ರೂ ಸಿದ್ಧಪಡಿಸ್ತೀವಿ. ರಾಜಮನೆತನದವರು ಈ ರೀತಿ ಮಾಸ್ಕ್ ಗಳನ್ನ ಧರಿಸೋದಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ತಾರೆ ಬಂಗಾರದ ಅಂಗಡಿಯ ಮಾಲೀಕ ರಾಧಾಕೃಷ್ಣನ್. 4,000 ರೂಪಾಯಿ ವೆಚ್ಚದಲ್ಲಿ ತಯಾರಾಯ್ತಾ ಬೆಳ್ಳಿ ಮಾಸ್ಕ್? ತಮ್ಮ ಶೋಕಿಗೋಸ್ಕರ ಕೋಟಿ ವೆಚ್ಚವಾದರೂ ಕೆಲವರು ದುಡ್ಡು ಸುರಿತಾರೆ. ಈ ರೀತಿ ಮಾಸ್ಕ್ ಧರಿಸಿಕೊಂಡು ಓಡಾಡೋರ ಬಗ್ಗೆ ಜನ ಏನ್ ಹೇಳ್ತಾರೆ ಗೊತ್ತಾ? ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಮಹಾರಾಷ್ಟ್ರದಲ್ಲಿ ಒಬ್ಬ ವ್ಯಕ್ತಿ 4,000 ರೂಪಾಯಿ ವೆಚ್ಚದಲ್ಲಿ 60 ಗ್ರಾಂ ತೂಕದ ಬೆಳ್ಳಿ ಮಾಸ್ಕ್ ಮಾಡಿಸ್ಕೊಂಡಿದ್ದಾರೆ. ಹೀಗೆ ಮಾಸ್ಕ್ ಹಾಕೊಂಡು ಊರೆಲ್ಲ ಸುತ್ತುತ್ತಿರ್ತಾರೆ.
ಇಂತಹ ಕಷ್ಟಕರ ಸಮಯದಲ್ಲಿ ಈ ರೀತಿಯ ಚಿನ್ನ, ಡೈಮಂಡ್, ಬೆಳ್ಳಿಯ ಮಾಸ್ಕ್ ಹಾಕೊಂಡು ತಿರುಗಾಡೋರ ಬಗ್ಗೆ ಜನ ಕೂಡ ಅಸಮಾಧಾನವನ್ನೇ ವ್ಯಕ್ತಪಡಿಸುತ್ತಾರೆ. 4,000 ರೂಪಾಯಿ 60 ಗ್ರಾಂ ತೂಕದ ಬೆಳ್ಳಿ ಮಾಸ್ಕ್. ಇವರ ಹೆಸರು ಶೇಖರ್ ಸುರ್ವೆ, ಮಹಾರಾಷ್ಟ್ರದ ರತ್ನಗಿರಿಯವರು. ಕೆಲ ದಿನಗಳಿಂದ ಇವರ ಹೆಸರು ತುಂಬಾನೇ ಚರ್ಚೆಯಲ್ಲಿದೆ. ಶೇಖರ್ ಸುರ್ವೆ ಹಾಕೊಂಡಿರೋ ಮಾಸ್ಕ್ ಅನ್ನ ಸೂಕ್ಷ್ಮವಾಗಿ ಗಮನಿಸಿ. ಇವರು ಹಾಕಿಕೊಂಡಿರೋ ಮಾಸ್ಕ್ ಶುದ್ಧ ಬೆಳ್ಳಿಯಿಂದ ಮಾಡಿದ್ದು. ಕೊಲ್ಲಾಪುರದಲ್ಲಿ ಇದನ್ನ ತಯಾರಿಸಲಾಗಿದೆ. ಶೇಖರ್ ಅವರು ಹೇಳೋ ಪ್ರಕಾರ ಅವರು ಧರಿಸಿರೋ ಬೆಳ್ಳಿ ಮಾಸ್ಕ್ ಬೆಲೆ 4,000 ರೂಪಾಯಿ ಹಾಗೂ ಇದರ ತೂಕ 60 ಗ್ರಾಂ. ಶೇಖರ್ ಸುರ್ವೆ ಬೆಳ್ಳಿ ಮಾಸ್ಕ್ ಅನ್ನ ಹಾಕೊಂಡು ಹೋಗುವಾಗ ಜನ ಎಲ್ಲ ಇವರನ್ನ ನೋಡ್ತಾರೆ. ಕೆಲವರು ಇದನ್ನ ಶೋಕಿ ಅಂತಾರೆ, ಇನ್ನು ಕೆಲವರು ಇವರಿಗೆ ಬುದ್ಧಿಯೇ ಸರಿ ಇಲ್ಲ ಅಂತಾನು ಮಾತನಾಡ್ಕೊಳ್ತಾರೆ. ಕೊರೋನಾ ಮಹಾಮಾರಿಯಿಂದ ಬಚಾವಾಗೋಕೆ ಪ್ರಪಂಚದ ಎಲ್ಲಾ ವಿಜ್ಞಾನಿಗಳು ದಿನನಿತ್ಯವೂ ಹೊಸ ಪ್ರಯೋಗಗಳನ್ನ ಮಾಡ್ತಿದ್ದಾರೆ. ಆದಷ್ಟು ಬೇಗ ಇದರಿಂದ ಬೇಗ ಮುಕ್ತಿ ಸಿಕ್ಕರೆ ಸಾಕಪ್ಪ ಅಂತ ಇಡೀ ಜಗತ್ತು ತುದಿಗಾಲಲ್ಲಿ ಕಾಯ್ತಾ ಇದೆ. ವೈದ್ಯರು, ನರ್ಸ್ಗಳು ತಮ್ಮ ಜೀವವನ್ನೇ ಒತ್ತೆ ಇಟ್ಟು ರೋಗಿಗಳ ಜೀವ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಜನ ಕೂಡ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಮಾಸ್ಕ್ ಧರಿಸಿ ಸರ್ಕಾರದ ನಿಯಮವನ್ನ ಪಾಲಿಸ್ತಿದ್ದಾರೆ. ಆದ್ರೆ ಇವೆಲ್ಲದರ ನಡುವೆ ಕೆಲವರು ಈ ರೀತಿ ತಮ್ಮ ಶೋಕಿಗಾಗಿ ಬಂಗಾರದ ಮಾಸ್ಕ್ ಗಳನ್ನ, ಬೆಳ್ಳಿ ಅಷ್ಟೇ ಯಾಕೆ ವಜ್ರದ ಮಾಸ್ಕ್ ಗಳನ್ನು ಧರಿಸ್ತಿದ್ದಾರೆ. ಇದೊಂದು ರೀತಿ ಕೆಲವರಿಗೆ ಗೀಳಿದ ಹಾಗೆ. ಏನೇ ಮಾಡಿದ್ರು ಡಿಫ್ರೆಂಟ್ ಆಗಿ ಮಾಡಬೇಕು ಅನ್ನೋ ಖಯಾಲಿ ಅವರು ಈ ರೀತಿ ಮಾಡ್ತಾರೆ. ಇನ್ನು ದುಡ್ಡಿರೋ ಕೆಲ ಜನ ಮೈ ತುಂಬಾ ಬಂಗಾರ ಹಾಕೊಳ್ಳೋದಲ್ಲದೆ ಮಾಸ್ಕ್ ಕೂಡ ಬಂಗಾರದ್ದೇ ಧರಿಸ್ತಾರೆ. ಕೊರೋನಾ ಮಹಾಮಾರಿ ಜನರ ಜೀವನದ ಮೇಲೆ ಕೊಟ್ಟ ಹೊಡೆತ ಅಂತಿತ್ತದಲ್ಲ. ಅದರಲ್ಲೂ ಬಡವರು, ಕೂಲಿ ಕಾರ್ಮಿಕರು ಕೆಲಸ ಇಲ್ಲದೆ ಒಪ್ಪತ್ತಿನ ಊಟಕ್ಕೂ ಕೂಡ ಪರದಾಡ್ತಿದ್ದಾರೆ. ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಕೆಲವರು ತಮ್ಮ ಶೋಕಿಗಾಗಿ ಈ ರೀತಿ ದುಂದುವೆಚ್ಚ ಮಾಡ್ತಾರೆ. ಈ ರೀತಿ ಬಂಗಾರ, ಬೆಳ್ಳಿ ಮಾಸ್ಕ್ ಹಾಕೊಂಡು ಓಡಾಡೋರಿಗೆ ಜನಸಾಮಾನ್ಯರು ಚೀಮಾರಿ ಹಾಕಿದ್ದಾರೆ. ಬಡವರು ಊಟ ಇಲ್ಲದೆ ಸಾಯ್ತಿದ್ದಾರೆ. ಇಡೀ ದೇಶವೇ ಆರ್ಥಿಕ ಹೊಡೆತದಿಂದ ನಲುಗ್ತಿರ್ಬೇಕಾದ್ರೆ ನಿಮಗೆಲ್ಲ ಈ ರೀತಿ ಶೋಕಿ ಬೇಕಾ ಅಂತ ತರಾಟೆಗೆ ತೆಗೆದುಕೊಳ್ತಿದ್ದಾರೆ. ಮಾಸ್ಕ್ ಹಾಕೊಳ್ಳೋದು ಜೀವ ಕಾಪಾಡಿಕೊಳ್ಳೋದಕ್ಕೆ ಹೊರತು ಈ ರೀತಿ ಶೋಕಿ ಮಾಡೋಕಲ್ಲ. ಆದ್ರೆ ಏನ್ ಮಾಡ್ತೀರಾ, ಕೆಲವರಿಗೆ ಎಷ್ಟೇ ಹೇಳಿದ್ರು ಬುದ್ಧಿ ಬರಲ್ಲ. ಶೋಕಿಯ ಮುಂದೆ ಹಣದ ಮೌಲ್ಯ ಕೂಡ ಅವರಿಗೆ ಹೆಚ್ಚು ಅನ್ಸಲ್ಲ. ಮಾಸ್ಕ್ ಧರಿಸೋದು ಕೊರೋನಾದಿಂದ ನಮ್ಮನ್ನ ನಾವು ಕಾಪಾಡ್ಕೊಳ್ಳೋಕೆ ಹೊರತು ಸ್ಟೈಲ್ ಅಲ್ಲ. ಆದ್ರೆ ಈಗ ಅದು ಸ್ಟೈಲ್ ಕೂಡ ಆಗಿದೆ. ಈ ರೀತಿ ಮಾಸ್ಕ್ಗಳಿಗೆ ದುಂದು ವೆಚ್ಚ ಮಾಡದೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.